ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ನಾನು ಏನಪ್ಪ ಅಂದರೆ ಒಂದು ಸ್ಪೆಂಟ್ ವಾಶ್ ಬಾಯ್ಲರ್ ಒಳಗಡೆ ಬಂದಿದ್ದೀನಿ. ಸೊ ನೋಡ್ತಾ ಇದ್ದೀರಾ ನೀವು, ಇದೆ ಅಂದರೆ ಒಂದು ಫರ್ನೇಸ್ ಏರಿಯಾ. ಇದೆಲ್ಲ ಏನು ತೋರಿಸ್ತಾ ಇದ್ದಿಲ್ಲ ನಿಮಗೆ. ಇದು ಬಂದುಬಿಟ್ಟೇನೆಂದರೆ ನಮ್ಮದು ವಾಟರ್ ವಾಲ್ ಪೆನಲ್ ಇದೆಲ್ಲ. ಸೊ ಆಲ್ರೆಡಿ ಏನಪ್ಪ ಅಂತಂದರೆ ನಾವು ಸ್ಪೆಂಟ್ ವಾಶನ್ನು ಏನಪ್ಪ ಅಂತಂದರೆ ಸ್ವಲ್ಪ ರನ್ ಮಾಡಿದ್ದೀವಿ. ಸೊ ಇದನ್ನೇನಂತಂದರೆ ನಾನು ಈ ಒಂದು ವಾಲ್ ಪೆನಲ್ದೊಂದು ಏನಂತಂದರೆ ಒಂದು ಪಿಚ್ ಎಷ್ಟು ಇರುತ್ತೆ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದೇ ರೀತಿ ಏನಪ್ಪ ಅಂತಂದರೆ ಒಂದು ಸೂಪರ್ ಹೀಟರ್ದು ಮತ್ತು ಏನಂತಂದರೆ ಎಕನಾಮೈಸರ್ ಕೊಯ್ಲ್ದಾಗಲಿ, ಆಮೇಲೆ ESP ಒಂದು ಏನು ಕಲೆಕ್ಟಿಂಗ್ ಪ್ಲೇಟ್ಸ್ದಾಗಲಿ ಎಷ್ಟೆಷ್ಟು ಒಂದು ಪಿಚ್ ಇರುತ್ತೆ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಓಕೆ, ಇಲ್ಲೇ ನೋಡ್ತಾ ಇರಲ್ಲ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ನಿಮ್ಗೆ ಏನಂತಂದರೆ ಇದೊಂದು ವಾಲ್ ಪೆನಲ್ ಟ್ಯೂಬ್. ವಾಲ್ ಪೆನಲ್ ಟ್ಯೂಬ್ ಎಲ್ಲಿರುತ್ತೆ ಸ್ವಲ್ಪ ತೋರಿಸಿದ್ರೆ, ಇದು ಏನಂದರೆ ಅದೇನು ಬರ್ತಾ ಇದೆಯಲ್ಲ ತೋರಿಸಿ ಅದನ್ನು. ಇದು ವಾಲ್ ಪೆನಲ್ ಟ್ಯೂಬ್. ಅದಕ್ಕೆ ಏನಂತಾರೆ ಅಂದರೆ ವಾಲ್ ಪೆನಲ್ ಟ್ಯೂಬ್ ಅಂತಾರೆ. ಸೊ ಫಿನ್ ಪ್ಲೇಟ್ ಅಂತ ಬರುತ್ತಲ್ಲ, ಯಾವುದು ಓಕೆ, ಫಿನ್ ಪ್ಲೇಟ್ ಏನು ಮಾಡುತ್ತಂತಂದರೆ ಒಂದು ನಮಗೆ ಎರಡು ಟ್ಯೂಬ್ಗಳ ಮಧ್ಯೆ ಏನಪ್ಪ ಅಂತಂದರೆ ವೆಲ್ಡಿಂಗ್ ಮಾಡಿರ್ತಾರೆ ಅದನ್ನು. ಸೊ ಅದನ್ನು ಏನಂದರೆ ಒಂದು ಇಂಟರ್ ಕನೆಕ್ಷನ್ ಪ್ಲೇಟಾಗಿ ಅದನ್ನು ಬಳಸ್ಕೊತೀವಿ ಇಲ್ಲಿ, ಹೌದಲ್ವಾ? ಅಂದರೆ ಒಂದು ಟ್ಯೂಬಿಂದ ಇನ್ನೊಂದು ಟ್ಯೂಬ್ಗೆ ಒಂದು ಕನೆಕ್ಷನ್ ಮಾಡಬೇಕಾಗುತ್ತೆ. ಅದ್ರ ಸಂಬಂಧ ಏನಪ್ಪ ಅಂತಂದರೆ ನಮಗೆ ಒಂದು ಫಿನ್ ಪ್ಲೇಟನ್ನು ಹಾಕಿರ್ತೀವಿ. ಸೊ ಫಿನ್ ಪ್ಲೇಟ್ ಬಂದುಬಿಟ್ಟು ಅಂದರೆ ಒಂದು ಎರಡು ಟ್ಯೂಬ್ ಮಧ್ಯೆ ಇರುತ್ತೆ. ಓಕೆ, ಈ ಎರಡು ಟ್ಯೂಬ್ ಮಧ್ಯೆ ಏನಪ್ಪ ಅಂತಂದರೆ ಇರುತ್ತೆ. ಸೊ ಇವಾಗ ನಮಗೆ ಒಂದೊಂದು ಸತಿ ಹೀಟಿಂಗ್ ಸರ್ಫೇಸ್ ಏರಿಯಾ ಅಂತ ತೊಗೋತೀವಿ. ಒಂದೇ ವಾಲ್ ಪೆನಲ್ ಟ್ಯೂಬಲ್ಲಿ ಬಂದಾಗ ಹೀಟಿಂಗ್ ಸರ್ಫೇಸ್ ಏರಿಯಾ ಅಂತ ತೊಗೋತೀವಿ. ಸೊ ಹೀಟಿಂಗ್ ಸರ್ಫೇಸ್ ಏರಿಯಾ ತೊಗೊಂಡಾಗ ನಮಗೆ ಇಲ್ಲಿ, ಸೊ ಈಗ ನೋಡ್ತಿದ್ದೀರಾ, ಅರ್ಧ ಟ್ಯೂಬ್ ಏನಪ್ಪ ಅಂತಂದರೆ ಹೊರಗಡೆ ಇರುತ್ತೆ, ಅರ್ಧ ಟ್ಯೂಬ್ ಏನಪ್ಪ ಅಂತಂದರೆ ಒಳಗಡೆ ಇರುತ್ತೆ. ಯಾಕಂದರೆ ಇಲ್ಲಿ ಫಿನ್ ಪ್ಲೇಟ್ ಬಂದಿರೋದ್ರಿಂದ ನಮಗೆ ಅಂದರೆ ಒಂದು ಹೀಟ್ಗೆ ಎಕ್ಸ್ಪೋಸ್ ಆಗಿರ್ತಕ್ಕಂತಹ ಒಂದು ಟ್ಯೂಬ್ಸ್ ಏನಿರುತ್ತೆ ಅದು ಹಾಫ್ ಮಾತ್ರ ಇರುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಒಂದು ವಾಲ್ ಪೆನಲ್ ಟ್ಯೂಬ್ದನ್ನು ನಾವು ಯಾವಾಗಲೂ ಏನು ಮಾಡ್ತೀವಿ ಅಂತಂದರೆ ಒಂದು ಹೀಟಿಂಗ್ ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಷನಲ್ಲಿ ಏನು ಮಾಡ್ತೀವಿ, ಅದನ್ನು ಒಂದು 50% ಮಾತ್ರ ನಾವು ಇದನ್ನು ಏನು ಮಾಡ್ತೀವಿ, ಅದನ್ನು ಕ್ಯಾಲ್ಕುಲೇಷನ್ ತೊಗೊತೀವಿ. ಓಕೆ, ಪಿಚ್ಚನ್ನು ನೋಡೋಣ ಎಷ್ಟಿದೆ ಅಂತಕ್ಕಂಥದ್ದು. ವರ್ನಿಯರ್ ಕ್ಯಾಲಿಪರಿಂದ ನಾವು ಏನು ಮಾಡ್ತಾಯಿದ್ವಿ, ಇಲ್ಲಿ ಒಂದು ಪಿಚ್ಚನ್ನು ನಾವೇನು ಮಾಡ್ತಾರೆ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ವಿ. ಎಷ್ಟಿದೆ ಅಂತ ನೋಡಿ. ಓಕೆ, ಸೆಂಟರ್ ಟು ಸೆಂಟರ್ ತೊಗೋಬೇಕು ನಾವಲ್ಲಿ. ಸೊ ನೋಡ್ತಾ ಇದ್ದೀರಲ್ಲಿ ಏನಂತಂದರೆ ಸೆಂಟರ್ ಟು ಸೆಂಟರ್, ಟ್ಯೂಬ್ ಸೆಂಟರ್ ಟು ಸೆಂಟರ್ ತೊಗೋಬೇಕು ನಾವಲ್ಲಿ. ಓಕೆ, ಸೊ ಇನ್ನೊಂದು ಅದೇ ರೀತಿಯೇ ಬೇರೆ ಒಂದು ನೋಡಿ ಎಷ್ಟು ಬರುತ್ತೆ ಅಂತಕ್ಕಂಥ, ಅಂದರೆ ವೇರಿಯೇಷನ್ ಆಗಬಾರ್ದು. ಓಕೆ, ಸೊ ಎಷ್ಟು ಬಂದಿದೆ ಅಂತಕ್ಕಂಥದ್ದು ನೋಡೋಣ ಇಲ್ಲಿ. ಸೊ ನೋಡಿ ಇಲ್ಲಿ, ಸೊ ನೋಡ್ತಾ ಇದ್ರಿ ಇಲ್ಲಿ. ಸೊ ನಮಗೆ ಕರೆಕ್ಟಾಗಿ ಏನಪ್ಪ ಅಂತಂದರೆ ಒಂದು ವರ್ನಿಯರ್ ಸ್ಕೇಲ್ ರೀಡಿಂಗ್ ಏನಿದೆಯಲ್ಲ 0 ಬಂದುಬಿಟ್ಟು, ಅದು ನಮಗೆ ಮೇನ್ ಸ್ಕೇಲಿಂಗ್ ರೀಡಿಂಗ್ ಮೇಲೆ ಏನಪ್ಪ ಅಂತಂದರೆ ಒಂದು 124 ಲೈನ್ಗೆ ಏನಪ್ಪ ಅಂತಂದರೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಸೊ ಅಂದರೆ ನಮಗೆ ಏನಂತಂದರೆ ಈ ಒಂದು ವಾಲ್ ಟು ಪೆನಲ್ದು, ಅಂದರೆ ವಾಲ್ ಟು ಪೆನಲ್ದು ಏನಂದರೆ ನಮಗೆ ಕರೆಕ್ಟಾಗಿ ರೀಡಿಂಗ್ ಎಷ್ಟು ಬಂದಿದೆ ಇಲ್ಲಿ, 124 mm. ಸೊ ಮುಂದೆ ಏನಪ್ಪ ಅಂತಂದರೆ ಒಂದು ಸೂಪರ್ ಹೀಟರ್ ಆಗಲಿ, ಮತ್ತು ಎಕನಾಮೈಸರ್ ಆಗಲಿ, ಮತ್ತು ಏನಪ್ಪ ಅಂತಂದರೆ ಒಂದು ESP ಪ್ಲೇಟ್ ಆಗಲಿ, ಸೊ ಅಲ್ಲಿ ಇರ್ತಕ್ಕಂಥ ಒಂದು ಪಿಚ್ ಎಷ್ಟಿದೆ ಅಂತಕ್ಕಂಥದ್ದು ನೋಡೋಣ. ಅಂದರೆ ಒಂದು ಸ್ಪೆಂಟ್ ವಾಶ್ ಆಪ್ರೇಟೆಡ್ ಬಾಯ್ಲರಲ್ಲಿ ಎಷ್ಟು ಒಂದು ಏನಪ್ಪ ಅಂತಂದರೆ ಒಂದು ಡಿಸ್ಟೆನ್ಸ್ ಇರುತ್ತೆ, ಒಂದು ಪಿಚ್ ಒಂದು ಯಾವ ರೀತಿ ಒಂದು ವೇರಿಯೇಷನ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ಒಂದು ಮುಂದೆ ಹೋಗ್ತಾನೆ ಏನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ ಓಕೆ ಫ್ರೆಂಡ್ಸ್, ಇಲ್ಲೇ ನೋಡ್ತಾ ಇದ್ರಲ್ಲ ಇವಾಗ, ಇದು ಬಂದುಬಿಟ್ಟು ಏನಂದರೆ ಒಂದು ಸೆಕೆಂಡರಿ ಸೂಪರ್ ಹೀಟರ್ ಕಾಯಿಲ್ಸ್ದು ಪಿಚ್ ಚೆಕ್ ಮಾಡ್ತಾಯಿದ್ವಿ. ಮತ್ತು ಸೊ 1-2-3 ಸೆಟ್ ಕಾಯಿಲ್ಸ್ ಆಫ್ ಏನಪ್ಪ ಅಂತಂದರೆ ಅವರು ಅದನ್ನು ಒಂದು ರೀಡಿಂಗನ್ನು ತೆಗೆದುಕೊಳ್ತಾರೆ. ಓಕೆ ನೋಡಿ, ಎಕ್ಸಾಕ್ಟಾಗಿ ಎರಡು ಕಾಯಿಲ್ದು ಏನಪ್ಪ ಅಂತಂದರೆ ಒಂದು ಸೆಂಟರ್ ಬಂದಾಗ ನೀವೇನಪ್ಪ ಅಂತಂದರೆ ಅದನ್ನು ಲಾಕ್ ಮಾಡ್ಕೊಳ್ಳಿ. ಓಕೆ ಓಕೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಒಂದು ವರ್ನಿಯರ್ ಸ್ಕೇಲ್ ರೀಡಿಂಗ್ ಬಂದುಬಿಟ್ಟು ನಮಗೇನಂತಂದರೆ 155 ಪಾಯಿಂಟ್ ಸಮಥಿಂಗ್ ಇದೆ. 155 ಈಸ್ ದ ಮೇನ್ ಸ್ಕೇಲ್ ರೀಡಿಂಗ್ ಅಂತ ತೊಗೊಳ್ಳೋಣ. ಸೊ ಅಲ್ಲಿ ನೆಕ್ಸ್ಟ್ ಏನಂದರೆ 0 ಯಾವ ಒಂದು ವರ್ನಿಯರ್ ಸ್ಕೇಲ್ ರೀಡಿಂಗಿಗೆ ಮ್ಯಾಚ್ ಆಗ್ತಾಯಿದೆ ಅಂತಂದರೆ ಮೇನ್ ಸ್ಕೇಲ್ ರೀಡಿಂಗು ಮತ್ತು ವರ್ನಿಯರ್ ಸ್ಕೇಲ್ ನೋಡಿದಾಗ ನಮಗೆ ಇಲ್ಲಿ ನೋಡಿದ್ವಿ ಕರೆಕ್ಟಾಗಿ ವರ್ನಿಯರ್ ಸ್ಕೇಲ್ ಅಂದ್ರೇನು 40 ಡಿವಿಷನ್ ಈಸ್ ಮ್ಯಾಚಿಂಗ್ ದ ಏನಪ್ಪ ಅಂತಂದರೆ ಒಂದು ಮೇನ್ ಸ್ಕೇಲ್ ರೀಡಿಂಗಿಗೆ ಮ್ಯಾಚ್ ಆಗ್ತಾಯಿದ್ದೀರಿ. ಸೊ ಅಂದರೆ ಎಷ್ಟಾಗುತ್ತೆ ನಮಗೆ ರೀಡಿಂಗ್ ಇವಾಗ 155.8 ಅಂತ ಬರುತ್ತೆ. 155.8 ಅಂತ ಬರುತ್ತೆ. ಓಕೆ, ಸೊ ಅಂದರೆ ಏನು ಗೊತ್ತಾಯ್ತು ನಮಗೆ, ಇಲ್ಲಿ ಒಂದು ಸೆಕೆಂಡರಿ ಸೂಪರ್ ಹೀಟರ್ ಒಂದು ಕಾಯಿಲ್ ಏನು ಬರುತ್ತಲ್ಲ, ಆ ಕಾಯಿಲ್ಗಳ ಒಂದು ಪಿಚ್ ಬಂದುಬಿಟ್ಟು ಅಂದರೆ 155.8 mm ಅಂತ ಗೊತ್ತಾಗುತ್ತೆ. ಸೊ ಇದೆಲ್ಲ ಒಂದು ರೀಡಿಂಗ್ ಏನಪ್ಪ ಅಂತಂದರೆ ನಾನು ನಿಮಗೆ ಒಂದು ಪ್ರಾಕ್ಟಿಕಲಾಗಿ ತೊಗೊಳ್ಳೋದು ಹೇಳಿದ್ದೀನಿ. ಸೊ ಏನಂದರೆ ಒಂದು ಏನಂದರೆ ಒಂದು ಡ್ರಾಯಿಂಗ್ ಪ್ರಕಾರ ನೋಡಿದಾಗ ಸ್ವಲ್ಪ ವೇರಿಯೇಷನ್ ಬರ್ಬೋದು. ಯಾಕಂದರೆ ಇಲ್ಲಿ ನಮಗೆ ಒಂದು ಟೆಂಪ್ರೇಚರ್ ವೇರಿಯೇಷನ್ ಆಗ್ತಾ ಹೋದಾಗ ಏನಪ್ಪ ಅಂತಂದರೆ ಕಾಯಿಲ್ಗಳ ಒಂದು ಡಿಸ್ಟೆನ್ಸ್ ಕೂಡ ಏನಪ್ಪ ಅಂತಂದರೆ ಸ್ವಲ್ಪರ ಮಟ್ಟಿಗೆ ಏನಪ್ಪ ಅಂದರೆ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಏನಂತಂದರೆ ನಾವು ಬಾಯ್ಲರಲ್ಲಿ ಒಂದು ಏನಂತಂದರೆ
ಕರೆಕ್ಟಾಗಿ ಎಲ್ಲ ಝೋನ್ಗಳಲ್ಲಿ ಯಾವ್ಯಾವ ಕೊಟ್ಟಿರ್ತಾರೆ ಆ ಝೋನಲ್ಲಿ ಅದೇ ರೀತಿಯಾದಂಥ ಒಂದು ಟೆಂಪ್ರೇಚರ್ ಮೇಂಟೈನ್ ಮಾಡಿದಾಗ ನಮಗೆ ಈ ಒಂದು ವ್ಯಾಲ್ಯೂ ಕೂಡ ಏನಪ್ಪ ಅಂತಂದರೆ ಕರೆಕ್ಟಾಗಿ ಬರುತ್ತೆ. ನಮಸ್ತೆ ಫ್ರೆಂಡ್ಸ್, ಇಲ್ಲೇ ನೋಡ್ತಾ ಇದ್ರಲ್ಲ, ಇವಾಗ ಬಂದುಬಿಟ್ಟು ಏನಪ್ಪ ಅಂತಂದರೆ ಒಂದು ಪ್ರೈಮರಿ ಸೂಪರ್ ಹೀಟರ್ ಕಾಯಿಲ್ಸ್ ಏನಪ್ಪ ಅಂತಂದರೆ ಪಿಚ್ ಚೆಕ್ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ನೋಡ್ತಾ ಇದ್ದೀರಾ, ಅವ್ರು ಏನಪ್ಪ ಅಂತಂದರೆ ಸ್ವಲ್ಪ 1-2-3 ಸೆಟ್ ಆಫ್ ಕಾಯಿಲ್ಸ್ ಏನಪ್ಪ ಅಂತಂದರೆ ಲೂಪ್ ಏನು ಬರುತ್ತಲ್ಲ ಅದನ್ನು ಅವರು ಚೆಕ್ ಮಾಡ್ತಾಯಿದ್ದಾರೆ ಅಲ್ಲಿ. ಓಕೆ, ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಏನಂತಂದರೆ ಒಂದು ರೀಡಿಂಗ್ ಎಷ್ಟು ಬಂದಿದೆ ಅಂತಂದರೆ ನಮಗೆ ಮೇನ್ ಸ್ಕೇಲ್ ಏನಂತಂದರೆ 155 ಪಾಯಿಂಟ್ ಸಮಥಿಂಗ್ ಇದೆ. 155 ಅಂತ ತೊಗೊಳ್ಳೋಣ. ಪಾಯಿಂಟ್ ಏನಂತಂದರೆ ವರ್ನಿಯರ್ ಸ್ಕೇಲ್ ರೀಡಿಂಗ್ ಮೇಲೆ ನಮಗೆ 5 ಏನಿದೆಯಲ್ಲ, ಸೊ 5 ಬಂದುಬಿಟ್ಟು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ 180 ಲೈನ್ಗೆ. ಸೊ ಅಂದರೆ 155.5. ಸೊ ಅಂದರೆ ನಮಗೆ ಪ್ರೈಮರಿ ಸೂಪರ್ ಹೀಟರ್ ಕಾಯಿಲ್ಸ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಅದರದೊಂದು ಪಿಚ್ ಏನಿದೆಯಲ್ಲ ಕಾಯಿಲ್ಗಳದು, ಅದು 155.5 ಅಂತ 5 mm 155.5 mm. ಓಕೆ, ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಇದು ಬಂದುಬಿಟ್ಟು ಏನಂತಂದರೆ ಒಂದು ಕನ್ವೆಕ್ಷನ್ ಬ್ಯಾಂಕ್ ಟ್ಯೂಬ್ಸ್ ಇದು ಬಂದುಬಿಟ್ಟು. ಸೊ ಇದರಲ್ಲಿ ಕೂಡ ಏನಪ್ಪ ಅಂತಂದರೆ ಒಂದು ಬ್ಯಾಂಕ್ ಈ ಒಂದು ಟ್ಯೂಬ್ಗಳ ಮಧ್ಯೆ ಎಷ್ಟು ಒಂದು ಏನಪ್ಪ ಅಂತಂದರೆ ಒಂದು ಪಿಚ್ ಇದೆ ಅಂತಕ್ಕಂಥ ಇಲ್ಲಿ ನೋಡೋಣ. ನಾವು ರೆಫರೆನ್ಸ್ ತೊಗೋಬೇಕಂದ್ರೆ ಒಂದು 3 ಸೆಟ್ ಆಫ್ ಕಾಯಿಲ್ ಮಧ್ಯೆ ಏನಪ್ಪ ಅಂತಂದರೆ ನಾವು ನೋಡ್ಕೋಬೋದು. ಏನಂದರೆ ಒಂದು 3 to 4 mm ಒಂದು ಡಿಫ್ರೆನ್ಸ್ ಬಂದಿರುತ್ತೆ. ಯಾಕಂದರೆ ಇನ್ನೂ ಏನಪ್ಪ ಅಂತಂದರೆ ಇದು ಹೊಸದಾಗಿದೆ ಎಲ್ಲ ಕಾಯಿಲ್ಸು. ಓಕೆ, ಇವಾಗ ಒಂದು ಕಡೆ ಲಾಕ್ ಮಾಡಿ ಕೊಡಿ ಅದನ್ನು ಕರೆಕ್ಟಾಗಿ ಇಟ್ಕೊಂಡು. ಲಾಕ್ ಮಾಡಿದ್ರಲ್ಲ ಇವಾಗ? ಓಕೆ ಕೊಡಿ, ಇಲ್ಲಿ ಲಾಕ್ ಮಾಡಿದರೆ ಕೊಡಿ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಒಂದು ವರ್ನಿಯರು ಮತ್ತು ಒಂದು ಮೇನ್ ಸ್ಕೇಲ್ ರೀಡಿಂಗ್ ನೋಡಿದಾಗ ನಮಗೆ 0 ಏನಪ್ಪ ಅಂತಂದರೆ ಕರೆಕ್ಟಾಗಿ ಏನಪ್ಪ ಅಂತಂದರೆ ಒಂದು ಮೇನ್ ಸ್ಕೇಲಿಂಗ್ ರೀಡಿಂಗಲ್ಲಿ 155 mm ಏನಪ್ಪ ಅಂತಂದರೆ ಒಂದು ಮ್ಯಾಚ್ ಆಗ್ತಾಯಿದೆ. ಸೊ ಏನಂತಂದರೆ ನಮ್ಮದು ಒಂದು ಕನ್ವೆಕ್ಷನ್ ಬ್ಯಾಂಕ್ ಟ್ಯೂಬ್ಸ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಒಂದು ಪಿಚ್ ಬಂದುಬಿಟ್ಟು 155 mm ಅಂತಲೇ ಇಲ್ಲಿ ಹೇಳ್ಬೋದು. ಓಕೆ, ಫ್ರೆಂಡ್ಸ್ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಇದನ್ನು ನಾವೇನಂದರೆ ಒಂದು ಸ್ಪೆಂಟಾಶ್ ಬಾಯ್ಲರಲ್ಲಿ ಎಕನಾಮೈಸರ್ ಕಾಯಿಲ್ ಏನಪ್ಪ ಅಂತಂದರೆ ಪಿಚ್ ಅನ್ನು ಚೆಕ್ ಮಾಡ್ತಾಯಿದ್ದೀವಿ. ಅಂದರೆ ಕಾಯಿಲ್ ಟು ಕಾಯಿಲ್ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಕ್ಕಂಥದ್ದು. ಸೊ ಇವಾಗ ಏನಂತಂದರೆ ಅವ್ರು ಸೆಟ್ ಮಾಡ್ತಾಯಿದ್ದಾರೆ. ಸೆಂಟರ್ ಟು ಸೆಂಟರ್ ಇಟ್ಕೋ ಕರೆಕ್ಟಾಗಿ. ನೋಡೋದು ಅದನ್ನು ಇನ್ನೊಂದು ಕಡೆ ಚೆಕ್ ಮಾಡ್ಕೋ ಅದೇ ರೀತಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಷ್ಟೇ, 1 or 2 mm ಅಷ್ಟೇ ಇರುತ್ತಲ್ಲಿ. ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೊ. ಓಕೆ, ನೋಡ್ಕೊಂಡು ಎಲ್ಲ ಕಡೆ ಚೆಕ್ ಮಾಡಿ ಇವಾಗ ಸ್ವಲ್ಪ. ಅಂದರೆ ಜಾಸ್ತಿ ವೇರಿಯೇಷನ್ ಬರಬಾರ್ದು. ಇಲ್ಲಲ್ಲ? ಓಕೆ, 1 mm 2 mm ಅಷ್ಟೇ ಇದೆ. ಓಕೆ, ಅಷ್ಟೇ ಇದೆಯಲ್ಲ? ಓಕೆ, ಚೆಕ್ ಮಾಡಿದಿರಲ್ಲ, ಕೊಡಿ ಇಲ್ಲಿ ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಏನಂತಂದರೆ ನಮ್ಮದು ಒಂದು ರೀಡಿಂಗ್ ಎಷ್ಟು ಬರ್ತಾಯಿದೆ ಅಂತಂದರೆ ಒಂದು ಎಕನಾಮೈಸರ್ ಕಾಯಿಲ್ ಅದರ ಒಂದು ಪಿಚ್ ನೋಡಿದಾಗ ಸೊ 127 ಪಾಯಿಂಟ್ ಏನಂದರೆ 0 ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿಲ್ಲ. ಸೊ 127 ಪಾಯಿಂಟ್ ಏನಂತಂದರೆ ಒಂದು 13ನೇ ಲೈನ್ ಏನಪ್ಪ ಅಂದರೆ ನಮ್ಗೆ ಕೊಯಿನ್ಸೈಡ್ ಆಗ್ತಾಯಿದೆ. 13ನೇ ಲೈನ್ ಆಲ್ಮೋಸ್ಟ್ ಅಂದರೆ 13ನೇ ಲೈನ್ ಒಂದು ಕೊಯಿನ್ಸೈಡ್ ಆಗ್ತಾಯಿದೆ. ಸೊ ಅದೇನೆಂದರೆ 13.02 ಮಾಡಿದಾಗ ನಮಗೆ 0.26 ಬರುತ್ತೆ. ಸೊ 127 ಪಾಯಿಂಟ್ ಏನಪ್ಪ ಅಂತಂದರೆ 26. ಸೊ ಎಕನಾಮೈಸರ್ ಕಾಯಿಲ್ ಪಿ ಎಚ್ ಬಂದುಬಿಟ್ಟು ನಮ್ಗೆ ಎಷ್ಟಾಗುತ್ತೆ ಇಲ್ಲಿ 127.26 ಅಂತ ಬರುತ್ತೆ. ಓಕೆ, ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ನಾವೇನಪ್ಪ ಅಂತಂದರೆ ಇವಾಗ ESP ಒಳಗಡೆ ಬಂದಿದ್ದೀವಿ. ಇಲ್ಲಿ ಏನಂತಂದರೆ ಒಂದು ಕಲೆಕ್ಟಿಂಗ್ ಪ್ಲೇಟ್. ಸೊ ಅದರ ಒಂದು ಡಿಸ್ಟೆನ್ಸ್ ಅಂದರೆ ಏನಂದರೆ ಒಂದು ಪಿಚ್, ಪ್ರತಿಯೊಂದು ಪ್ಲೇಟಿಗೂ ಏನಪ್ಪ ಅಂತಂದರೆ ಒಂದು ಪಿಚ್ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಚೆಕ್ ಮಾಡ್ತಾಯಿದ್ದೀವಿ. ಸೊ ಇದ್ರ ಸ್ಟ್ಯಾಂಡರ್ಡ್ ಬಂದುಬಿಟ್ಟು ಏನಂದರೆ ಒಂದು 400 mm ವರೆಗೂ ಬರುತ್ತೆ. ಸೊ ಇವಾಗ ಅಂದರೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು, 400, 410, 420 ಬರ್ಬೋದು. ಸೊ ಇವಾಗ ಏನಂದರೆ ಒಳಗಡೆ ಒಂದು ಮೆಜರ್ಮೆಂಟ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಏನಂದರೆ ಒಂದು 2-3 ಪ್ಲೇಟ್ ಅದೆಲ್ಲ ಚೆಕ್ ಮಾಡಿದ್ದಾರೆ.
ಸೊ ಎಷ್ಟು ಬಂದಿದೆ ಅಂತಕ್ಕಂಥ ನೋಡೋಣ, ತೋರಿಸಿ ನೋಡೋಣ ಅದ್ರ ಎಷ್ಟು ಬಂದಿದೆ. ಓಕೆ, ಒಂದು ನಿಮಿಷ ಇಲ್ಲಿ. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಎಲ್ಲಿವರೆಗೂ ಇದೆ, 420ವರೆಗೂ ಬಂದಿದೆ. ಸೊ ಅಂದರೆ ಜಾಸ್ತಿ ಏನೂ ವೇರಿಯೇಷನ್ ಇಲ್ಲ ಅಂತ ಅರ್ಥ. ಓಕೆ, ಅಂದರೆ ನಮಗೇನು ಗೊತ್ತಾಯ್ತು ಇಲ್ಲಿ ಕಲೆಕ್ಟಿಂಗ್ ಪ್ಲೇಟ್ ಏನಪ್ಪ ಅಂತಂದರೆ ಒಂದು ಪಿಚ್ ಎಷ್ಟಿರುತ್ತೆ ಅಂತ ಆಯಿತು, 400 mm ಏನಪ್ಪ ಅಂದರೆ ಒಂದು ಎವರೇಜಲ್ಲಿ ನಾವು ತೊಗೊಳ್ಬೋದು. ಓಕೆ, ಸೊ ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ನಮಗೆ ಒಂದು ಪ್ಲೇಟಿಂದ ಒಂದು ಎಮಿಟಿಂಗ್ ರಾಡ್ ಒಂದು ಡಿಸ್ಟೆನ್ಸ್ ಎಷ್ಟು ಇರುತ್ತೆ, ಅಂದರೆ ಅದರದ್ದು ಒಂದು ಪಿಚ್ ಎಷ್ಟು ಇರುತ್ತೆ ಅಂತಕ್ಕಂಥ ಒಂದು ನೋಡೋಣ ಇಲ್ಲಿ. ಓಕೆ, ನೋಡಿ ಫ್ರೆಂಡ್ಸ್, ಇಲ್ಲಿ ಏನಂತಂದರೆ ನಾನು ಒಂದು ಕಲೆಕ್ಟಿಂಗ್ ಪ್ಲೇಟಿಂದ ಎಮಿಟಿಂಗ್ ರಾಡ್ ಅಂದರೆ ಒಂದು ಸೆಂಟರ್, ಅಂದರೆ ಅಲ್ಲಿ ಒಳಗಡೆ ಹೋಗೋಕ್ಕೆ ನನಗೆ ಒಂದು ಸ್ವಲ್ಪ ಏನಪ್ಪ ಅಂತಂದರೆ ತುಂಬಾ ನ್ಯಾರೋ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಜಾಗ ಅಲ್ಲಿ. ಸೊ ಹೀಗಾಗಿ ಏನಪ್ಪ ಅಂತಂದರೆ ನಾನು ಒಳಗಡೆ ಹೋಗಿಲ್ಲ. ಸೊ ಇಲ್ಲಿ ನೋಡ್ತಾ ಇದ್ರಿ ನೀವು, ಆ ಪ್ಲೇಟ್ಗೆ ಟಚ್ ಮಾಡಿರೋದು ಮತ್ತು ಅಲ್ಲಿ ಸೆಂಟ್ರಲ್ಲಿ ನಮಗೆ ಏನಂದರೆ ಒಂದು ಮೆಜರ್ಮೆಂಟ್ ಟೇಪ್ ಮೇಲೆ ನಿಮಗೆ ಒಂದು 200 mm ವರೆಗೂ ಏನಪ್ಪ ಅಂತಂದ್ರೆ ಸೆಂಟರ್ ನಮಗೆ ಅಲ್ಲಿ ಡಿಸ್ಟೆನ್ಸ್ ಕಾಣಿಸುತ್ತೆ. ಸೊ ಅಂದರೆ ಇದರ ಅರ್ಥ ಏನಂತಂದರೆ ನಮಗೆ ಎಮಿಟಿಂಗ್ ರಾಡ್ ಏನಪ್ಪ ಅಂತಂದರೆ ಅದು ಪಿಚ್ ಕೂಡ ಏನಪ್ಪ ಅಂತಂದರೆ ನಿಯರ್ಲಿ ಏನಪ್ಪ ಅಂತಂದರೆ ಒಂದು 400 to 420ವರೆಗೂ ಏನಪ್ಪ ಅಂತಂದರೆ ಅದು ಕೂಡ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಇದು ಬಂದುಬಿಟ್ಟಿರಂದರೆ ನಮ್ಮ ಒಂದು ಸ್ಟ್ಯಾಂಡರ್ಡ್ ಅಂತಲೇ ಹೇಳ್ಬೋದು. ಅಂದರೆ ಕಲೆಕ್ಟಿಂಗ್ ಪ್ಲೇಟ್ ಪಿಚ್ ಎಷ್ಟು ಬರುತ್ತೆ 400, ಆಮೇಲೆ ಎಮಿಟಿಂಗ್ ರಾಡ್ ಪಿಚ್ ಎಷ್ಟು ಬರುತ್ತೆ 400, ಇದು 400. ಸೊ ಎಮಿಟಿಂಗ್ ರಾಡ್ ಟು ಏನಪ್ಪ ಅಂತಂದರೆ ಕಲೆಕ್ಟಿಂಗ್ ಪ್ಲೇಟಲ್ಲಿ ನಮಗೆ 200 ಇದೆಯಲ್ಲ, 200ಇಂದ 210ವರೆಗೂ ಬರುತ್ತೆ. ಓಕೆ, ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಏನಪ್ಪ ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಪ್ಪ ಅಂತಂದರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ನಿಮ್ಮ ಒಂದು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತಷ್ಟು ಒಂದು ಏನಪ್ಪ ಅಂತಂದರೆ ಒಂದು ಪ್ರಾಕ್ಟಿಕಲ್ ವಿಡಿಯೋ ಜೊತೆಗೆ ನಿಮ್ಮ ಜೊತೆಯಲ್ಲಿ ಏನಪ್ಪ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಮತ್ತು ಏನಪ್ಪ ಅಂತಂದರೆ ಎಲ್ಲ ಕಡೆ ಅಂದರೆ ಸೇಫ್ಟಿಯನ್ನು ಏನಪ್ಪ ಅಂತಂದರೆ ಒಂದು ಬಳಸ್ಕೊಂಡು ವರ್ಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.